ಕೆಲವು ರಾಜಕಾರಣಿಗಳ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರು ಮತ್ತೆ ವಾಪಸ್ ರಾಜಕಾರಣಕ್ಕೆ ಬಂದಿದ್ದಾರೆ ಅಂತ ಹೇಳಿ ತಮ್ಮ ಒಂದು ಪ್ರಕರಣ ಅಂದ್ರೆ ತಾವು ಕೂಡ ರಾಜಕಾರಣಕ್ಕೆ ಬಂದು ಮತ್ತೆ ಸಿನಿಮಾ ತಾವು ಕೊಡೋ ಕೆಲಸವನ್ನ ಮಾಡಿರುವಂಥದ್ದು ಸರ್. ಈಗ ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಕಾಲೇಜ್ ನಂತರ ಸಿನಿಮಾ ಹಂಚಿಕೆದಾರರಾಗಿ. ಸ್ವಾಭಾವಿಕವಾಗಿ ನಾನು ಚಿಕ್ಕ ವಯಸ್ಸಿನಲ್ಲಿ ಕುಮಾರಣ್ಣ ಅವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಸಾಕಷ್ಟು ಸಿನಿಮಾಗಳು ಪ್ರದರ್ಶನ ಮಾಡಬೇಕಾದ್ರೆ ಹಲವಾರು ಸಿನಿಮಾಗಳನ್ನ ನಾನು ಹೋಗಿ ಅವ್ರ ಜೊತೆ ಕೂತು ವೀಕ್ಷಣೆ ಮಾಡಿದ್ದೀನಿ. ಬಹುಶಃ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಆಗಿ ಡಿಸ್ಟ್ರಿಬ್ಯೂಟ್ರಾಗಿ ಭಾಳ ಯಶಸ್ವಿ ಡಿಸ್ಟ್ರಿಬ್ಯೂಟ್ರಾಗಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣ ಅವರು. ಆ ಹಿನ್ನೆಲೆಯಲ್ಲಿ ನನಗೂ ಎಲ್ಲೋ ಒಂದು ಕಡೆ ನನ್ನ ಒಂದು ವೃತ್ತಿ ಬದುಕು ರಾಜಕಾರಣವನ್ನು ಹೊರತುಪಡಿಸಿ ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕಲ್ಪನೆಯನ್ನು ಹೊತ್ತು ಹಲವಾರು ವರ್ಷಗಳ ತಯಾರಿಯನ್ನು ಮಾಡಿಕೊಂಡು ಅಂತಿಮವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಗ್ವಾರ್ ಅಂತಕ್ಕಂಥ ಒಂದು ಮೂವಿ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರೇ ಚೆನ್ನಾಂಬಿಕಾ ಫಿಲಮ್ಸಿಂದ ಲಾಂಚ್ ಮಾಡಿದರು. ಹಾಗಾಗಿ ನಮಗೇನು ಸಿನಿಮಾ ರಂಗ ಅಂತಕ್ಕಂಥದ್ದು ಹೊಸದೇನಲ್ಲ. ಇವತ್ತು ನಮಗೆ ಸಮಾಜದಲ್ಲಿ ಜಾಸ್ತಿ ಜವಾಬ್ದಾರಿಗಳಿದೆ, ಪಕ್ಷದ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನಾನು ರಾಜಕಾರಣದ ಕಡೆ ಗಮನ ವಹಿಸಿದ್ದೀನಿ. ಫೇಲ್ಯೂರ್ ಅಲ್ಲಿಂದ ಪ್ರಶ್ನೆ ರೀ. ಜಿ ಚಾನಲಲ್ಲಿ ಓಪನ್ ಮಾಡಿ ಅವ್ರಿಗೆ TRP ಓಪನ್ ಮಾಡಿ ನೋಡೋಕ್ಕೆ ಹೇಳಿ. ಸೀತಾರಾಮ ಕಲ್ಯಾಣ ಎಷ್ಟು TRP ಬರ್ತಾಯಿದೆ ಓಪನ್ ಮಾಡಿ ನೋಡೋಕ್ಕೆ ಹೇಳಿ. ರೈಡರ್ ಎಷ್ಟು TRP ಬರ್ತಾಯಿದೆ ಓಪನ್ ಮಾಡಿ ನೋಡೋಕ್ಕೆ ಹೇಳಿ. ತಿಳ್ಕೊಳಕ್ಕೆ ಹೇಳ್ರಿ ಯಾರ್ರೀ ಫೇಲ್ಯೂರು. ಈ ರಾಜ್ಯದ ಜನತೆ ನಿಖಿಲ್ ಕುಮಾರಸ್ವಾಮಿನ ಒಬ್ಬ ಚಿತ್ರನಟಾಗಿ ಒಪ್ಕೊಂಡಿದ್ದಾರೆ. ತಿಳುವಳಿಕೆ ಇಲ್ದಿರ ಮಾತಾಡೋದು ಬೇಡ. ಯಾಕೆ ವಾರದಲ್ಲಿ 2 ದಿನ ಯಾಕೆ ಪ್ರದರ್ಶನ ಮಾಡ್ತಾರೆ? ಸೀತಾರಾಮ ಕಲ್ಯಾಣ, ರೈಡರ್ ಸಿನಿಮಾ, ಜಾಗ್ವಾರ್ ಸಿನಿಮಾ ಯಾಕೆ ಪ್ರದರ್ಶನ ಮಾಡ್ತಾರೆ? ಫೇಲ್ಯೂರ್ ಆಗಿದ್ದಕ್ಕೆ ಪ್ರದರ್ಶನ ಮಾಡ್ತಾರಾ? ಜನ ನೋಡಲಿಲ್ಲ ಅಂದರೆ, ಕಳಪೆ ಚಿತ್ರ ಅಂದರೆ TRP ಬರಲ್ವಲ್ಲ. ಎಲ್ಲ ನಮ್ಮ ಕಣ್ಮುಂದೆ ಸಾಕ್ಷಿ ಇದೆಯಲ್ಲ. ತೆಗೆದು ನೋಡೋಕ್ಕೆ ಹೇಳಿ. ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ವಿಷಯ ತಿಳಿದಿಲ್ಲ ಅಂದರೆ ತೆಗೆದು ನೋಡೋಕ್ಕೆ ಹೇಳಿ.